ವಿಡಿಯೋದಲ್ಲಿ ರಿಲಯನ್ಸ್ ಫೌಂಡೇಶನ್ ಸ್ಕಾಲರ್ಶಿಪ್ಸ್ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತಾ ಇರ್ತೀನಿ. ಸೊ ಯಾರಿಗೆ ಅಪ್ಲಿಕಬಲ್ ಆಗುತ್ತೆ, ಎಷ್ಟು ಅಮೌಂಟ್ ಬರುತ್ತೆ ಮತ್ತು ಯಾರ್ಯಾರಿಗೆ ಎಲಿಜಿಬಲ್ ಏನೇನು ಕಂಡೀಷನ್ ಇದೆ, ಲಾಸ್ಟ್ ಡೇಟ್ ಏನೋ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತಾ ಹೋಗ್ತೀನಿ. ತಪ್ಪು ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ. ಹಾಗೆ ನಿಮಗೆ ಎಷ್ಟಾದರೆ ಒಂದು ಲೈಕು, ಶೇರು, ಸಬ್ಸ್ಕ್ರೈಬ್. 2025-26ನೇ ಸಾಲ ರಿಲಯನ್ಸ್ ಫೌಂಡೇಶನ್ ಸ್ಕಾಲರ್ಶಿಪ್ UG ಮತ್ತು PG ಸ್ಟೂಡೆಂಟ್ಸ್ಗಳಿಗೆ ಅಪ್ಲಿಕೇಶನ್ಸ್ ಓಪನ್ ಆಗಿದ್ದಾವೆ. ಸೊ ಯಾರು ಇಂಟ್ರೆಸ್ಟೆಡ್ ಇದ್ದೀರಾ ಅವ್ರ ಅಪ್ಲಿಕೇಶನ್ ಕೂಡ ಹಾಕ್ಬೋದಾಗಿದೆ. ಅಪ್ಲಿಕೇಶನ್ ಹಾಕಲಿಕ್ಕೆ ನಿಮಗೆ ಇಲ್ಲಿ ಸಪ್ರೇಟ್ ಆಗಿರ್ತಕ್ಕಂಥ ಒಂದು ಟ್ಯಾಬ್ನು ಕೂಡ ಕ್ಲಿಯರ್ ಮಾಡಿ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಸೊ ಆ ಟ್ಯಾಬ್ ನಿಮ್ಗೆ ಕಾಣ್ತಾ ಅಂತ ಭಾವಿಸ್ತೀನಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಅಂಡರ್ ಗ್ರಾಜುಯೇಟ್ ಸ್ಟೂಡೆಂಟ್ಸ್ಗಳಿಗೆ ಕೂಡ ಇಲ್ಲಿ ಒಂದು ಸಪ್ರೇಟ್ ಆಗಿರ್ತಕ್ಕಂಥ ಅಪ್ಲಿಕೇಶನ್ ಇದ್ದಾರೆ. ಸೊ ಫಸ್ಟ್ ಇಯರ್ ಸ್ಟೂಡೆಂಟ್ಸ್ನಲ್ಲಿ ಅಂಡರ್ ಗ್ರಾಜುಯೇಟಿಗೆ ಅಡ್ಮಿಷನ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳು ಇಲ್ಲಿ ಅಪ್ಲಿಕೇಬಲ್ ಹಾಕಬೇಕಾಗುತ್ತೆ. ಮೆರಿಟ್ ಬೇಸ್ನಲ್ಲಿ ಅಪ್ಲಿಕೇಶನ್ ಕೂಡ ಹಾಕ್ತಾರೆ. 5,000 ಅಂಡರ್ ಗ್ರಾಜುಯೇಟ್ ಸ್ಕಾಲರ್ಶಿಪ್ಗೆ 2 ಲಕ್ಷ ರೂಪಾಯಿ ಅವರಿಗೆ ಕೂಡ, ಅಂದರೆ ಪ್ರತಿ ವರ್ಷ 2 ಲಕ್ಷ ರೂಪಾಯಿ ಕೂಡ ಸ್ಕಾಲರ್ಶಿಪ್ನ ನೀಡ್ತಾ ಹೋಗ್ತಾರೆ. ಸೊ ಹಾಗಾಗಿ ಇದಕ್ಕೆ ಏನೇನು ಕಂಡೀಷನ್ಸ್ ಇದೆ ಏನನ್ನು ಕೂಡ ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಮತ್ತು ಅದ್ರ ಜೊತೆಗೆ ಏನಪ್ಪ ಅಂದರೆ ಪೋಸ್ಟ್ ಗ್ರಾಜುಯೇಟ್ಗಳು ಕೂಡ ಏನಪ್ಪ ಅಂದರೆ ಅಪ್ಲಿಕೇಶನ್ ಕೂಡ ಓಪನ್ ಆಗಿದೆ. ಸೊ ಅವರು ಇಲ್ಲಿ ನೋಡ್ಬೋದು ನಿಮಗೆ ಪೋಸ್ಟ್ ಗ್ರಾಜುಯೇಟ್ ಅಪ್ಲಿಕೇಶನ್ಸ್ ಓಪನ್ ಫಾರ್ PG ಸ್ಟೂಡೆಂಟ್ಸು. ಸೊ ಅಲ್ಲಿ ಕೂಡ ಇಲ್ಲಿ ಅಪ್ಲೈ ಮಾಡಲಿಕ್ಕೆ ಕ್ಲಿಕ್ ಹೇರ್ ಟು ಅಪ್ಲೈ ಅಂತ ಕೊಟ್ಟರೆ ಸಾಕು ಫ್ರೆಂಡ್ಸ್. ಸೊ ನಿಮಗೆ ಅಪ್ಲಿಕೇಶನ್ ಕೂಡ ಓಪನ್ ಆಗುತ್ತೆ. ಇಲ್ಲಿ ಕ್ಲಿಯರಾಗಿ ನೀವು ಕಾಣ್ತಾ ಇರ್ಬೋದು ಎಲಿಜಿಬಿಲಿಟಿ ಕಂಡೀಷನ್ಸು, ಅಪ್ಲಿಕೇಶನ್ ಫಾರ್ಮು, ಆಪ್ಟಿಟ್ಯೂಡ್ ಟೆಸ್ಟು, ಸೊ ಎಲ್ಲನೂ ಕೂಡ ಇದ್ದಾವೆ. ಬನ್ನಿ ಫ್ರೆಂಡ್ಸ್, ಅದರ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಮೊದಲನೇದಾಗಿ ನಿಮಗೆ ಮಾಹಿತಿ ಏನಪ್ಪ ಅಂದರೆ, ಸೊ ಒಂದು ಅಪ್ಲಿಕೇಶನ್ ಕೂಡ ಓಪನ್ ಆಗಿದೆ. ಸೊ ಅದೇನಪ್ಪ ಅಂದರೆ ರಿಲಯನ್ಸ್ ಸ್ಕಾಲರ್ಶಿಪ್ ಅಂತ ಬರ್ತದೆ. 2025-26ನೇ ಸಾಲಿನ ಶೈಕ್ಷಣಿಕ ವರ್ಷಕ್ಕೆ ರಿಲಯನ್ಸ್ ಫೌಂಡೇಶನ್ ವತಿಯಿಂದ 5,100 ವಿದ್ಯಾರ್ಥಿಗಳು ನೀಡ್ತಾಯಿದ್ರು. ಅರ್ಜಿ ಕೂಡ ಓಪನ್ ಆಗಿದ್ದಾವೆ. ಫಸ್ಟ್ ಇಯರ್ ಸ್ಟೂಡೆಂಟ್ಸ್ಗಳಿಗೆ ಅಂದರೆ ಫುಲ್ ಟೈಮ್ ಡಿಗ್ರಿ ಮತ್ತು PG ಸ್ಟೂಡೆಂಟ್ಸ್ಗಳಿಗೆ ಅಕ್ಟೋಬರ್ 4ರೊಳಗೆ ಅರ್ಜಿನ ಕೂಡ ಸಲ್ಲಿಸ್ಬೋದು. ಅಂದರೆ 4/10/2025 ಕೂಡ ಅಪ್ಲಿಕೇಶನ್ ಕೂಡ ಓಪನ್ ಆಗಿರುತ್ತೆ. ಸೊ 2022ನೇ ಇಸ್ವಿಯಲ್ಲಿ ರಿಲಯನ್ಸ್ ಫೌಂಡೇಶನ್ ಅಧ್ಯಕ್ಷ ನೀತಾ ಅಂಬಾನಿ ಅವರು ಏನಪ್ಪ ಅಂದರೆ ಈ ಸ್ಕಾಲರ್ಶಿಪ್ನ ಸ್ಟಾರ್ಟ್ ಮಾಡಿದ್ದು. 50,000 ಮಂದಿ ವಿದ್ಯಾರ್ಥಿಗಳು ಆಲ್ರೆಡಿ ಸ್ಕಾಲರ್ಶಿಪ್ ಅಪ್ಲಿಕೇಬಲ್ ಆಗ್ತಾಯಿದೆ. ಮತ್ತು ಅದ್ರ ಜೊತೆಗೆ ಏನಪ್ಪ ಅಂದರೆ ರಿಲಯನ್ಸ್ ಫೌಂಡೇಶನ್ ವತಿಯಿಂದ ಅಂಡರ್ ಗ್ರಾಜುಯೇಟ್ ಇರ್ಬೋದು ಮತ್ತು ಡಿಗ್ರಿ ಸ್ಟೂಡೆಂಟ್ಸ್ಗಳಿಗೆ PG ಸ್ಟೂಡೆಂಟ್ಸ್ಗಳಿಗೆ 2 ಲಕ್ಷ ರೂಪಾಯಿ ಏನಪ್ಪ ಅಂದರೆ ಅನುದಾನ ಕೂಡ ಸಿಗ್ತಾ ಹೋಗುತ್ತೆ. ವಿದ್ಯಾರ್ಥಿಗಳ ಆಯ್ಕೆ ಅವರವರ ಶೈಕ್ಷಣಿಕ ಅರ್ಹತೆ ಮತ್ತು ಆರ್ಥಿಕ ಸ್ಥಿತಿಯನ್ನು ಆಧರಿಸುತ್ತೆ. ಸ್ನಾತಕೋತ್ತರ ವಿದ್ಯಾರ್ಥಿಗಳು ಇಂಜಿನಿಯರಿಂಗು, ತಂತ್ರಜ್ಞಾನ, ಟೆಕ್ನಾಲಜಿ, ಇಂಧನ ಮತ್ತು ಜೀವವಿಜ್ಞಾನಗಳ 5 ಕ್ಷೇತ್ರಗಳಲ್ಲಿ ಭಾರತ ಅತ್ಯಂತ ಪ್ರತಿಭಾನ್ವಿತ 100 ವಿದ್ಯಾರ್ಥಿಗಳಿಗೆ ನೀಡುತ್ತಾ ಇದೆ. ಸೊ ಹಾಗಾಗಿ ಇದಕ್ಕೇನಪ್ಪ ಅಂದರೆ ವಿದ್ಯಾರ್ಥಿಗಳು ಅರ್ಜಿನ ಕೂಡ ಸಲ್ಲಿಸ್ಬೋದು. ವರ್ಷಕ್ಕೆ 2 ಲಕ್ಷ ರೂಪಾಯಿ ಕೂಡ ಅನುದಾನ ಕೂಡ ಸಿಗುತ್ತಾ ಹೋಗುತ್ತೆ. ಸೊ ಹಾಗಾದರೆ ಬನ್ನಿ ಫ್ರೆಂಡ್ಸ್, ಡಿಪೆಂಡಿಂಗ್ ಅಪ್ಪ ನಿಮ್ದು ಯಾವ ಕೋರ್ಸ್ ಸೆಲೆಕ್ಟ್ ಮಾಡ್ತೀರಾ, ಫೀಸ್ ಎಷ್ಟಿದೆ ಏನನ್ನೋದು ಕೂಡ ಎಲ್ಲನೂ ಕೂಡ ಇದರಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಬನ್ನಿ ಫ್ರೆಂಡ್ಸ್, ಇಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಮೊದಲನೇದಾಗಿ ನೋಡಿ ಫ್ರೆಂಡ್ಸ್, ಇಲ್ಲಿ ನಿಮಗೆ ಅಪ್ಲಿಕೇಶನ್ ಎಲ್ಲಿ ಓಪನ್ ಆಗಿದೆ ಏನೋ ಅಂತ ನೋಡಿದ್ರೆ reliancefoundation.org ಅಂತ ಬರುತ್ತೆ. ಈ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. scholarship.reliancefoundation.org PG ಸ್ಕಾಲರ್ಶಿಪ್ ಅಂತ ಬರುತ್ತೆ. ಸೊ ಇಲ್ಲಿ ಬಂದು ವಿದ್ಯಾರ್ಥಿಗಳು ಅರ್ಜಿನ ಕೂಡ ಸಲ್ಲಿಸ್ಬೋದಾಗಿದೆ. ಸೊ ಇಲ್ಲಿ ನೋಡಿ ಕಾಣ್ತಾ ಇದೆ ಎಲಿಜಿಬಿಲಿಟಿ ಕ್ವಶನರಿ ಟು ಅಪ್ಲೈ ಸ್ಟೂಡೆಂಟ್ಸ್ ನೀಡ್ ಟು ಫುಲ್ಫಿಲ್ ದ ಎಲಿಜಿಬಿಲಿಟಿ ಕಂಡೀಷನ್ಸ್ ಇದೆ. ಸೊ ಎಲಿಜಿಬಿಲಿಟಿ ಕಂಡೀಷನ್ಸ್ ನೋಡ್ತಾ ಹೋದರೆ ನಿಮ್ಗೆ ಗೊತ್ತಾಗುತ್ತೆ. ಸೊ ಏನಪ್ಪ ಅಂದರೆ ಅವರು ಪರ್ಟಿಕ್ಯುಲರ್ಲಿ ಯಾವ್ಯಾವ ಅಡ್ಮಿಷನ್ ಆಗಿರಬೇಕು ಮತ್ತು ಅದ್ರ ಜೊತೆಗೆ ಫಸ್ಟ್ ಲೆವೆಲ್ ಸೆಲೆಕ್ಷನ್ ಏನಾಗುತ್ತೆ, ಸೆಕೆಂಡ್ ಲೆವೆಲ್ ಸೆಲೆಕ್ಷನ್ ಏನೋ, ಅನೌನ್ಸ್ಮೆಂಟ್ ಆಫ್ ಸ್ಕಾಲರ್ಶಿಪ್ಪು, ಸೊ ಎಲ್ಲನೂ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಸೊ ಹಾಗೆ ಹೆಚ್ಚಿನ ಮಾಹಿತಿ ಕೂಡ ಇಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು. 011-411-74414 ಕೂಡ ಕಾಂಟ್ಯಾಕ್ಟ್ ಮಾಡ್ಕೋಬೋದಾಗಿದೆ. ಸೊ ಹಾಗಾಗಿ ಮತ್ತು ಇಲ್ಲಿ ಅಪ್ಲಿಕೇಶನ್ ಸಪ್ರೇಟ್ ಆಗಿರ್ತಕ್ಕಂಥ ಅಂಡರ್ ಗ್ರಾಜುಯೇಟ್, ಪೋಸ್ಟ್ ಗ್ರಾಜುಯೇಟ್ ಇವೆಲ್ಲರೂ ಕೂಡ ಅಪ್ಲಿಕೇಶನ್ ಹಾಕೋಬೋದು. ಅಕ್ಟೋಬರ್ 4, 2025 ಕೂಡ ನಿಮಗೆ ಅಪ್ಲಿಕೇಶನ್ ಓಪನ್ ಆಗಿರುತ್ತೆ. ಸೊ ಹಾಗಾಗಿ ಯಾರ್ಯಾರು ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕ್ಬೇಕಂತಿದ್ರೆ ಇಲ್ಲಿ ಅಪ್ಲಿಕೇಶನ್ ಮಾಡ್ಕೋಬೋದು ನೀವು. ಸೊ ಏನಪ್ಪ ಅಂದರೆ ವಿದ್ಯಾರ್ಥಿ ಕ್ಲಿಕ್ ಹೇರ್ ಟು ಅಪ್ಲೈ ಅಂತ ಕೊಟ್ಟರೆ ಸಾಕು ಫ್ರೆಂಡ್ಸ್, ಒಂದು ಟ್ಯಾಬ್ ಕೂಡ ಓಪನ್ ಆಗುತ್ತೆ. ಸೊ ಸ್ಟೂಡೆಂಟ್ಸ್ ಹೂ ಆರ್ ಸ್ಟಡಿಂಗ್ ಇನ್ ಸೆಕೆಂಡ್ ಇಯರ್ ಹೈಯರ್ 2024-25ನೇ ಸಾಲಿನ ಸೆಕೆಂಡ್ ಇಯರ್ ಹೈಯರ್ ಕೋರ್ಸ್ ಅಡ್ಮಿಷನ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳು ಮತ್ತು ಅದ್ರ ಜೊತೆಗೆ ಏನಪ್ಪ ಅಂದರೆ ಕಂಟಿನ್ಯೂಸ್ ಆಗಿ ಏನಪ್ಪ ಅಂದರೆ ಅವರು ಮಸ್ಟ್ ಆ್ಯಂಡ್ ಶುಡ್ ದೇ ಹ್ಯಾವ್ ಟು ಫುಲ್ಫಿಲ್ ದ ಕಂಡೀಷನ್ಸ್ ಆ್ಯಂಡ್ ಆಲ್ಸೋ ಫುಲ್ಫಿಲ್ ದ ಆಪ್ಟಿಟ್ಯೂಡ್ ಟೆಸ್ಟ್ ಅಂತ ಇಡ್ತಾರೆ. ಆಪ್ಟಿಟ್ಯೂಡ್ ಟೆಸ್ಟ್ನ ನೀವು ಕ್ವಾಲಿಫೈ ಆಗಬೇಕಾಗುತ್ತೆ. ನಂತರ ನಿಮಗೆ ಸ್ಕಾಲರ್ಶಿಪ್ ಕೂಡ ಸ್ಯಾಂಕ್ಷನ್ ಆಗುತ್ತೆ. ಸೊ ಹಾಗಾಗಿ ಆ ಸ್ಟೆಪ್ಸ್ನು ಕೂಡ ಕೊಟ್ಟಿದ್ದಾರೆ. ಫಸ್ಟ್ ಲೆವೆಲು, ಸೆಕೆಂಡ್ ಲೆವೆಲು, ಫೈನಲ್ ಲೆವೆಲು ಅಪ್ಲಿಕೇಶನ್ಸ್ ಯಾವ ಥರ ಇರುತ್ತೆ ಏನೋ ಅನ್ನೋದು ಕೂಡ. ಸೊ ಹಾಗಾಗಿ ಯಾರ್ಯಾರು ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕ್ಬೇಕಂತಿದ್ದಾರೆ ಕೂಡಲೇ ಎಲಿಜಿಬಿಲಿಟಿ ಕಂಡೀಷನ್ಸ್ ಕೂಡ ಕೊಟ್ಟಿದ್ದಾರೆ. ಎಲ್ಲನೂ ಕೂಡ ಮಾಹಿತಿ ಇದರಲ್ಲಿದೆ. ಸೊ ಹಾಗಾಗಿ ತಪ್ಪದೆ ಎಲ್ಲ ಕೂಡ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕಿ ಹಾಗೆ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಫ್ರೆಂಡ್ಸ್. ಹಾಗೆ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಯೂಸ್ ಮಾಡ್ಕೊಳ್ಳಿ. ಹಾಗೆ ಲೇಟೆಸ್ಟ್ ಆಗಿರ್ತಕ್ಕಂಥ ಎಲ್ಲ ಬ್ರೆಸ್ಟ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.